ಹೇಳಿದ್ರು ಸೇರೋದಿಲ್ಲ ಅಂತ. ಇಲ್ಲ ಅದೆಲ್ಲ ಇಲ್ಲ. ಈಗ ಎಲೆಕ್ಷನ್ ಸೆನ್ಸಸ್ಸು ಪ್ರಾರಂಭ ಆಗ್ತಾ ಇದೆ. ಸೆನ್ಸಸ್ಸು ಆಗದೇನೆ ಅಥವಾ ಸೆನ್ಸಸ್ ಆಗುವಾಗ ನಾವು ಆ ಪಂಚಾಯಿತಿಗಳನ್ನು ಈ ಭಾಗಕ್ಕೆ ಸೇರಿಸ್ಬೇಕು ಆ ಭಾಗಕ್ಕೆ ಸೇರಿಸ್ಬೇಕು ಅನ್ನೋ ತೀರ್ಮಾನ ಕಷ್ಟ ಆಗ್ತದೆ. ಸೆನ್ಸಸ್ ಮುಗಿದೋಗ್ಲಿ ಅಂತ ಹೇಳಿ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ, ರಿಜೆಕ್ಟ್ ಮಾಡಿಲ್ಲ. 14 ಪಂಚಾಯಿತಿ ತುಮಕೂರಿಗೆ ಸೇರಿಸೋದನ್ನು ರಿಜೆಕ್ಟ್ ಮಾಡಿಲ್ಲ. ಸೆನ್ಸಸ್ ಆದಮೇಲೆ ಅದನ್ನು ಮುಂದುವರಿಸ್ತೇವೆ. ಹೌದು. ಇಲ್ಲ ಅದು ಬೇರೆ ಮಾಡ್ತೀವಿ. ಪಂಚಾಯತಿ ಚುನಾವಣೆ ಬಂದರೆ ಪಂಚಾಯತಿ ಚುನಾವಣೆ ಮಾಡ್ತಾರೆ. ಆ್ಯಸ್ ಈಸ್ ವೇರ್ ಈಸ್ ಅಂದರೆ ಆ ಸಂದರ್ಭದಲ್ಲಿ ಏನು ವ್ಯವಸ್ಥೆ ಇರುತ್ತೆ ಅದೇ ಆಗುತ್ತೆ. ಪೆಂಡಿಂಗ್ ಇಟ್ಕೊಂಡು ಚುನಾವಣೆ ಮಾಡಲ್ಲ ಅಥವಾ ಇದನ್ನು ವಿಸ್ತೀರ್ಣ ಮಾಡಲ್ಲ ಕಾರ್ಪೊರೇಷನ್. ಒಂದ್ ಕಡೆ ಸೆನ್ಸಸ್ ನಡೀತಾ ಇದೆ, ಈಗ ಹಿಂದೆ ನಡೆದಂತ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆನೂ ಬಿಡುಗಡೆ ಆಗಲಿಲ್ಲ. ಸೊ ಈಗ ಮತ್ತೆ ಈ ಸೆನ್ಸಸ್ ಬಂದ್ಮೇಲೆ ಮತ್ತೆ ಇನ್ನೆಲ್ಲ ಗೊತ್ತಾಗುತ್ತಾ? ಅಲ್ಲ, ಏನಾಗುತ್ತೆ ಅಂದರೆ ಈಗ ನಾವು ಎರಡನ್ನೂ ಕೂಡ ಆ ಹಂತದಲ್ಲಿ ಪರಿಶೀಲನೆ ಮಾಡಿ ಸರ್ಕಾರ ತೀರ್ಮಾನ ತಗೊಳುತ್ತೆ. ಸೆನ್ಸಸ್ದು ಡೇಟಾ ಒಂದು ಕಡೆ, ಕಾಸ್ಟ್ ಸೆನ್ಸಸ್ದು ಒಂದು ಕಡೆ. ಈ ಡೇಟಾಗಳನ್ನ ಇಟ್ಕೊಂಡು ನಾವು ಅಂತಿಮವಾಗಿ ತೀರ್ಮಾನ ತಗೋತೀವಿ ಸರ್ಕಾರದಲ್ಲಿ. ಯಾವುದು? ಅಲ್ಲ, ಅದಕ್ಕೆ ಮ್ಯಾಚ್ ಮಾಡಲೇಬೇಕಲ್ಲ. ಸೆನ್ಸಸ್ ಆಗೋ ತನಕ ಮಾಡೋಕ್ಕಾಗೋದಿಲ್ಲ. ಕುಡಿಯುವ ನೀರಿಂದು ಇಡೀ ಜಿಲ್ಲೆಯಲ್ಲಿ ಒಂದು 70 ಕಡೆ ಒಂದಿಷ್ಟು ಸಮಸ್ಯೆ ಇದೆ. ತೀರಾ ನೀರೇ ಇಲ್ಲ ಅನ್ನೋ ರೀತಿಯಲ್ಲಿಲ್ಲ. ಒಂದು 15 ಕಡೆ ಟ್ಯಾಂಕರ್ನಲ್ಲಿ ನೀರು ಕೊಡೋದಕ್ಕೆ ಈಗ ಪ್ರಾರಂಭ ಮಾಡಿದ್ದಾರೆ. ಶಿರಾದಲ್ಲಿ, ತುಮಕೂರು ತಾಲೂಕಿನಲ್ಲಿ 1-2 ಕಡೆ, ಆಮೇಲೆ ಈ ಪಾವಗಡದಲ್ಲಿ, ಇಲ್ಲಿ 1-2-3 ವಿಲೇಜಸ್ಸಲ್ಲಿ ಮಾತ್ರ. ಇನ್ನೂ ಅಂಥ ಸಿವಿಯಾರಿಟಿ ಬಂದಿಲ್ಲ. ನಾವು ಕಣ್ಣಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀವಿ. ಜಿಲ್ಲಾಡಳಿತ, ನಾನೀಗಾಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ಅವರು ಕಣ್ಣಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿಯವರು ಮತ್ತು ನಮ್ಮ DC ಅವರು, ಅವರೆಲ್ಲರೂ ಕೂಡ ಈಗಾಗಲೇ ನೋಡ್ತಿದ್ದಾರೆ. ಅಂಥದ್ದು ಯಾವುದು ಸಮಸ್ಯೆ ಇನ್ನೂ ಬರಲಿಲ್ಲ.